ಬೆಳಗಾವಿಯ ಬಹುಕೋಟಿ ಹಣ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಶಿವಾನಂದ್ ನಿಲನ್ ಅವರಿಗೆ ಸಿಐಡಿ ಫುಲ್ ಡ್ರಿಲ್ ಮಾಡ್ತಾ ಇದೆ. ನಿರಂತರ ವಿಚಾರಣೆ ನಡೆಸ್ತಾನೆ ಇದೆ. ಬರೋಬ್ಬರಿ 4,500 ಕೋಟಿಯ ಮೂಲ ಆ ರಹಸ್ಯವನ್ನ ಕೆದಕ್ತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು. ಶಿವಾನಂದ್ ನಿಲನ್ ಅವರಿಗೆ ಸಿಐಡಿಯಿಂದ ನಿರಂತರ ಡ್ರಿಲ್ ಆಗ್ತಾ ಇದೆ, ವಿಚಾರಣೆ ಒಳಪಡಿಸಿದ್ದಾರೆ. ಈ 4,500 ಕೋಟಿಯ ಮೂಲವನ್ನ ಹುಡುಕಾಡ್ತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು. ಇದರ ಜೊತೆಗೆ ಇವತ್ತು ನಿಲನ್ ಅವರ ಬೆಂಗಳೂರಿಗೆ ಶಿಫ್ಟ್ ಆಗುವಂತ ಸಾಧ್ಯತೆಗಳಿದೆ. ಕೋರ್ಟ್ಗೆ ಕರೆದೊಯ್ದು ಸಿಐಡಿ ಅಧಿಕಾರಿಗಳು ಪೊಲೀಸರು ಕೋರ್ಟ್ ಅನುಮತಿಯನ್ನು ಪಡೆದುಕೊಂಡು ಕೋರ್ಟ್ ಇನ್ ಕೇಸ್ ಅನುಮತಿ ಕೊಟ್ಟರೆ ಆತನನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗುತ್ತೆ. 14 ದಿನ ವಶಕ್ಕೆ ಪಡೆಯೋಕೆ ಸಿಐಡಿ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಮತ್ತೊಂದೆಡೆ ಎಫ್ಐಆರ್ ರದ್ದು ಕೋರಿ ನಿಲನ್ ಅವರ ಅರ್ಜಿ ಹೈಕೋರ್ಟ್ ಅಲ್ಲಿ ಇವತ್ತು ನಿಲನ್ ಅವರ ಅರ್ಜಿ ವಿಚಾರಣೆ ಆಗುತ್ತೆ. ಆಗಿರುವಂತಹ ಎಫ್ಐಆರ್ ರದ್ದಾಗಬೇಕು ಅಂತ ಹೈಕೋರ್ಟ್ ಅಲ್ಲಿ ಅರ್ಜಿಯನ್ನು ಹಾಕೊಂಡಿದ್ದಾರೆ ನಿಲನ್ ಅವರ್. ಬೆಂಗಳೂರಿಗೆ ಶಿಫ್ಟ್ ಮಾಡುವಂತಹ ಎಲ್ಲ ಪ್ರಕ್ರಿಯೆಗಳಾಗ್ತಾ ಇದೆ ಸಿಐಡಿ ಅಧಿಕಾರಿಗಳಿಂದ. ಕೋರ್ಟ್ ಅನುಮತಿಯನ್ನ ಪಡೆದುಕೊಂಡು ಶಿವಾನಂದ್ ನಿಲನ್ ಅವರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಿ ಅದಾದ ನಂತರ 14 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡು ನಿರಂತರ ವಿಚಾರಣೆಯನ್ನ ಮಾಡುವುದಕ್ಕೆ ಸಿಐಡಿ ಅಧಿಕಾರಿಗಳು ಸಿದ್ಧವಾಗ್ತಾ ಇದ್ದಾರೆ. ಆ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಕಾಂತ್, ಶಿವಾನಂದ ನಿಲನ್ ಅವರ್ ಈತನ ರಹಸ್ಯ ಕೆದಕದಂಗೆ ಒಂದೊಂದೇ ವಿಚಾರಗಳು ಬಯಲಾಗ್ತಾನೆ ಇದೆ. ಮತ್ತೊಂದು ಬೆಳವಣಿಗೆ, ಬೆಂಗಳೂರಿಗೆ ಶಿಫ್ಟ್ ಮಾಡುವಂತ ಪ್ರಕ್ರಿಯೆಗಳೇನಾಗುತ್ತಂತೆ. ಇಲ್ಲಿಂದ 14 ದಿನಗಳ ಕಾಲ ಸಿಐಡಿ ಅಧಿಕಾರಿಗಳು ಈತನನ್ನ ವಿಚಾರಣೆಗೊಳಪಡಿಸುವಂತಹ ಸಾಧ್ಯತೆಗಳಿದೆ. ಆಮೇಲೆ ಐಟಿ ಇಡಿ ಎಂಟ್ರಿಯ ಸೂಚನೆ ಏನಾದ್ರೂ ಸಿಗ್ತಾ ಇದೆಯಾ, ಹೇಗೆ? ಅರುಣ್ ಹುಗಾರ್, ಈಗ ಸದ್ಯ ಬೆಳಗಾವಿಯ ಮಾಳಮಾರುತಿ ಪೊಲೀಸ್ ಠಾಣೆಯಿಂದ ಕೆಲವೇ ಕ್ಷಣಗಳ ಹಿಂದೆ ಈಗ ಶಿವಾನಂದ್ ನಿಲನ್ ಅವರನ್ನ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ವೈದ್ಯಕೀಯ ತಪಾಸಣೆಗೆ ಕರೆದುಕೊಂಡು ಹೋಗಿರಲು ವೈದ್ಯಕೀಯ ತಪಾಸಣೆಯ ಬಳಿಕ ಕೋರ್ಟ್ಗೆ ಹಾಜರು ಮಾಡ್ತಾರೆ. ಕೋರ್ಟ್ನಲ್ಲಿ 14 ದಿನ ಕಸ್ಟಡಿ ಕೊಡುವಂತೆ ಏನು ಸಿಐಡಿ ಅಧಿಕಾರಿಗಳು ಮನವಿಯನ್ನ ಸಲ್ಲಿಸುವ ಸಾಧ್ಯತೆ, ಎಷ್ಟು ದಿನ ಅವಕಾಶ ಸಿಗುತ್ತೆ ಅಂತೇಳಿ ಕಾದು ನೋಡಬೇಕು. ಬಳಿಕ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. ಸಿಐಡಿ ಡಿಜಿಪಿ ಭೀಮಾಶಂಕರ್ ಗುಳೆ ಸೇರಿದಂತೆ ಅವರ ತಂಡ ಈಗ ಬೆಳಗಾವಿಯಲ್ಲಿ ಇರತಕ್ಕಂಥದ್ದು. ನಿನ್ನೆ ಸ್ವತಃ ಭೀಮಾಶಂಕರ್ ಗುಳೆ ಆರೋಪಿಯ ವಿಚಾರಣೆಯನ್ನ ಮಾಡಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ಕೆಲ ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥದ್ದು. ಈ ಒಂದು ಪ್ರಕರಣ ಏನು ರಾಜ್ಯ ವ್ಯಾಪಿ ಇರೋದ್ರಿಂದ ಮತ್ತು ಅಂತಾರಾಜ್ಯ ವ್ಯಾಪಿ ಇರೋದಕ್ಕಾಗಿ ಸಿಐಡಿ ಅಧಿಕಾರಿಗಳು ಈಗ ವಶಕ್ಕೆ ಪಡೆದು ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಏನು ತಾಂತ್ರಿಕ ವಿಚಾರಗಳ ಬಗ್ಗೆ ತನಿಖೆ ನಡೆಸಲಿದ್ದಾರೆ ಮತ್ತು ಅಕೌಂಟ್ ಫ್ರೀಸ್ ಆಗಿರಬಹುದು, ಜೊತೆಗೆ ಇನ್ನಿತರ ಕಾರಣಗಳಿಗಾಗಿ ಬೆಂಗಳೂರಿನಲ್ಲಿ ವಿಚಾರಣೆ ನಡೆಸಿದ್ರೆ ಮತ್ತಷ್ಟು ಸುಲಭ ಅಂತಕ್ಕಂಥದ್ದು ಅಧಿಕಾರಿಗಳ ಲೆಕ್ಕಾಚಾರ. ಈಗಾಗಲೇ ಏನು ಮಾಳಮಾರುತಿ ಇನ್ಸ್ಪೆಕ್ಟರ್ ಮತ್ತು ಎಸಿಪಿ ಏನು ಮಾರ್ಕೆಟ್ ಎಸಿಪಿ ಸಂತೋಷ್ ಸತ್ನಾಯಕ್ ನೇತೃತ್ವದಲ್ಲಿ ಏನು ಇಷ್ಟು ದಿನಗಳ ಕಾಲ ಏನೆಲ್ಲ ತನಿಖೆ ಆಗಿತ್ತು ಆ ಎಲ್ಲಾ ದಾಖಲಾತಿಗಳನ್ನು ಹಸ್ತಾಂತರವು ಕೂಡ ಇನ್ನು ಸಿಐಡಿಗೆ ಆಗಿರ್ತಕ್ಕಂಥದ್ದು. ಈಗ ಏನು ಇಲ್ಲಿಂದ ಬಿಮ್ಸ್ ಆಸ್ಪತ್ರೆ ಬಳಿಕ ಅಲ್ಲಿಂದ ಕೋರ್ಟ್ಗೆ ಕರೆದುಕೊಂಡು ಹೋಗಿ ಕೋರ್ಟ್ನಲ್ಲಿ ಇವತ್ತು ನ್ಯಾಯಾಧೀಶರು ಯಾವ ರೀತಿ ಎಷ್ಟು ದಿನಗಳ ಕಾಲ ವಿಚಾರಣೆಗೆ ಅವಕಾಶ ಕೊಡ್ತಾರೆ ಅಂತಕ್ಕಂಥದ್ದು ಈಗ ಕಾದು ನೋಡಬೇಕಿದೆ. ಅರುಣ್ ಹುಗಾರ್, ಥ್ಯಾಂಕ್ ಯು ಸುಗಂಧಿ ಡೀಟೇಲ್ಸ್ಗೆ.